ನಮಸ್ತೆ ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ ನಾನು ಲಿವರ್ ಮತ್ತು ಗುಂಡ್ಕಾಯಿ ಗೊಜ್ಜು ಹೇಗೆ ಮಾಡೋದು ಅಂತ ರೆಸಿಪಿನ ತೋರಿಸ್ತಾ ಇದ್ದೀನಿ. ಇದು ಬಂದು ಮಟನ್ ಲಿವರು ಅಲ್ಲ, ಚಿಕನ್ ಲಿವರ್ ಮತ್ತು ಗುಂಡ್ಕಾಯಿ ರೆಸಿಪಿ. ಮತ್ತು ಒಂದು ಕೆ ಜಿ ತೊಗೊಂಬಂದಿದ್ದೆ ನಾನು. 1 ಕೆ ಜಿಗೆ ಯಾವ ಥರ ಮಾಡ್ಕೊಳ್ಳೋದು, ಎಷ್ಟು ಹದ ಹಾಕ್ಕೊಳ್ಳೋದು ಅಂತ ನಾನು ಹೇಳ್ತೀನಿ. ಗುಂಡ್ಕಾಯಿ ಮತ್ತು ಲಿವರು ಎರಡೂ ಕೂಡ ಸಣ್ಣ ಸಣ್ಣ ಪೀಸಾಗಿ ನೋಡ್ತಾ ಇದ್ದೀರಾ ಅಲ್ವಾ, ಆ ರೀತಿಯಾಗಿ ಸ್ಮಾಲ್ ಪೀಸಾಗಿ ಕಟ್ ಮಾಡ್ಕೋಬೇಕು. ಇಲ್ಲ ಅಂದರೆ ಲಿವರ್ ಏನೋ ಬೇಗ ಬೆಂದೋಗುತ್ತೆ, ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಬಟ್ ಗುಂಡ್ಕಾಯಿ ಮಾತ್ರ ನಿಜವಾಗ್ಲೂ ಬೇಯೋದೇ ಇಲ್ಲ. ತುಂಬ ತಲೆನೋವು ಗುಂಡ್ಕಾಯಿನ ಬೇಯಿಸೋದಕ್ಕೆ. ಅದಕ್ಕೆ ನಾನೇನು ಮಾಡ್ತೀನಿ, ಸಪ್ರೇಟಾಗಿ ಈಗ ಪಲ್ಯ ಮಾಡಿದಾಗ ನಾವು ಯಾವ ಥರ ತರಕಾರಿ ಹಾಕ್ಕೊಂಬಿಡ್ತೀವಿ ಆ ಥರ ಬೆಂದೋದ್ರೆ ಸರಿ. ಬಟ್ ಇದು ಬೇಯೋದಿಲ್ಲ, ಎಲ್ಲ ಒಟ್ಟಿಗೆ ಹಾಕೋದಕ್ಕೂ ಆಗೋದಿಲ್ಲ. ಅದಕ್ಕೆ ನಾನೇನು ಮಾಡ್ತೀನಿ, ಎಲ್ಲ ಸಣ್ಣದಾಗಿ ಕಟ್ ಮಾಡ್ಕೊಂಬಿಟ್ಟು ಗುಂಡ್ಕಾಯಿ ಮಾತ್ರ ಸಪ್ರೇಟಾಗಿ ಎತ್ಕೊಂಡು ಅದನ್ನು ನೀರು ಹಾಕ್ಕೊಂಡೆಲ್ಲ ನೀಟಾಗೆಲ್ಲ ತೊಳ್ಕೊಂಬಿಟ್ಟು ಮತ್ತು ಅದಕ್ಕೆ ನೀರು ಆ್ಯಡ್ ಮಾಡಿಕೊಂಡು ಸಪ್ರೇಟಾಗಿ ಬೇಯೋದಕ್ಕೆ ಇಟ್ಕೊತೀನಿ. ಇಲ್ಲ ಅಂದರೆ ಅದು ಬೇಯಲ್ಲ. ಸುಮಾರು ಅದನ್ನು ಒಂದು 20 ನಿಮಿಷದ ತನಕನೂ ಬೇಯಿಸಿ ನೀಟಾಗೆಲ್ಲ ಬೇಯಿಸ್ತೀನಿ. ಇಲ್ಲ ಅಂದರೆ ನಿಜವಾಗ್ಲೂ ಬೇಯೋದಿಲ್ಲ. ಅದು ಪಲ್ಯ, ಅದು ಗ್ರೇವಿ ಗೊಜ್ಜು ಮಾಡಾದಮೇಲೆ ಅದು ಬಾಯಿಗೆ ಹಂಗಂಗೆ ಸಿಗ್ತಾನೆ ಇರುತ್ತೆ, ತಿನ್ನೋದಕ್ಕೆ ಆಗಲ್ಲ, ಕಡಿಯೋದಕ್ಕೂ ಆಗಲ್ಲ, ಅಲ್ಲೇ ನೋವು ಬಂದುಬಿಡುತ್ತೆ. ಆಮೇಲೆ ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ಸಪ್ರೇಟಾಗಿ ಅದನ್ನು ಬೇಯಿಸ್ಕೊತೀನಿ. ಈಗಲೂ ಅದೇ ಥರ ನಾನು ಮಾಡ್ತಾಯಿರೋದು. ಅದನ್ನು ಬೇಯಕ್ಕೆ ಇಟ್ಕೊಂಡೆ, ಅದೆಲ್ಲ ಚೆನ್ನಾಗಿ ಬೇಯಲಿ ಅಂತ ಹೇಳ್ಬಿಟ್ಟು. ಆಮೇಲೆ ನೆಕ್ಸ್ಟು ನಾನು ಈರುಳ್ಳಿ ಎಲ್ಲ ಕಟ್ ಮಾಡಿಕೊಂಡೆ. ಈ ಕಡೆ ತೋರಿಸ್ತಿದ್ದೀನಲ್ಲ, ಇದು ರುಬ್ಕೊಳ್ಳೋದಕ್ಕೆ ಇಟ್ಕೊಂಡಿದ್ದೀನಿ, ಈ ಕಡೆ ಬಂದು ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಶುಂಠಿನ ಕಟ್ ಮಾಡ್ಕೊತಾ ಇದ್ದೀನಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳ್ಳೋದಕ್ಕೆ. ಶುಂಠಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಎಲ್ಲ ಆ್ಯಡ್ ಮಾಡಿಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಮಾಡ್ಕೊಂಬರ್ತೀನಿ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆದಮೇಲೆ ಸಪ್ರೇಟಾಗಿ ಒಂದು ಬೌಲ್ಗೆ ಅದನ್ನು ನಾನು ಎತ್ತಿಟ್ಕೊತಿದ್ದೀನಿ. ಮತ್ತು ಅದೇ ಜಾರ್ಗೆ ನಾನು ಆಗಲೇ ತೋರಿಸಿದ್ನಲ್ಲ ಆ ಥರ ದಪ್ಪದಾಗಿ ಒಂದು 2ರಿಂದ 2.5 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ ರುಬ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು. ಅದನ್ನು ಕೂಡ ಪೂರ್ತಿಯಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಬಂದೆ. ಈರುಳ್ಳಿ ಪೇಸ್ಟು ಮತ್ತು ಯೂಸ್ ಆಗಲ್ಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆದರೆ ಟಿಫನ್ಗಳಿಗೆಲ್ಲ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಜಾಸ್ತಿನೇ ರುಬ್ಬಿ ಇಟ್ಕೊಂಡೆ. ಈರುಳ್ಳಿ ಪೇಸ್ಟ್ ಮಾತ್ರ ಇದಕ್ಕೆ ಗ್ರೇವಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾನು ರುಬ್ಕೊಂಡೆ. 2.5 ಏನೋ ರುಬ್ಕೊಂಡೆ ಈರುಳ್ಳಿನ. ಅದನ್ನು ಕೂಡ ಒಂದು ಬೌಲ್ಗೆ ಹಾಕ್ಕೊಂಡು ಸಪ್ರೇಟಾಗಿ ಎತ್ತಿಟ್ಕೊಂಡೆ. ನೆಕ್ಸ್ಟು ನಾನಿಲ್ಲಿ 3 ಟೊಮೊಟೊ ತೊಗೊಂಡಿದ್ದೀನಿ. ಇದನ್ನು ಕೂಡ ದಪ್ಪದಾಗಿ ಕಟ್ ಮಾಡಿಕೊಂಡೆ. ದಪ್ಪದಾಗಿ ಕಟ್ ಮಾಡಿಕೊಂಡು ಇದನ್ನು ಕೂಡ ಈರುಳ್ಳಿ ರುಬ್ಬಿಟ್ಕೊಂಡಿರ್ತೀನಲ್ಲ ಅದೇ ಜಾರ್ಗೆ, ಏನು ತೊಳ್ಕೊಳ್ಳೋದಕ್ಕೆ ಹೋಗಬೇಡಿ, ಇನ್ನೂ ಅದರಿಂದ ರುಬ್ಕೊಳ್ಳೋದಿದೆ. ಅದರಿಂದ ನಾನು ಟೊಮೊಟೊನ ಮತ್ತೆ ರುಬ್ಕೊಂಬತ್ತೀನಿ ಪೂರ್ತಿ ನುಣ್ಣಗಾಗೋ ತನಕ. ಟೊಮೊಟೊನೂ ಕೂಡ ಈ ರೀತಿಯಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಬಂದೆ. ಅದನ್ನು ಕೂಡ ಸಪ್ರೇಟಾಗಿ ಒಂದು ಬೌಲ್ಗೆ ಎತ್ತಿಟ್ಕೊತೀನಿ. ಆಮೇಲೆ ಲಾಸ್ಟಲ್ಲಿ ಇದನ್ನು ಪೂರ್ತಿಯಾಗಿ ತೊಳಿದೇ ಇದ್ದರೂ ಆಗ್ತಿತ್ತು, ಬಟ್ ನಾನು ಟೊಮೊಟೊನ ತೊಳೆದು ನೀರು ಇದೆ. ಆಮೇಲೆ ನೆಕ್ಸ್ಟು ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ಖಾರಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ನೋಡಿ ಹಾಕ್ಕೊಳ್ಳಿ. ಇದು 3 ಹಾಕ್ಕೊಂಡು ಇದನ್ನು ಅಷ್ಟೇ ಸ್ವಲ್ಪ ನೀರು ಸೇರಿಸ್ಕೊಂಡು ಇದನ್ನು ಕೂಡ ನುಣ್ಣಗೆ ಪೇಸ್ಟ್ ಮಾಡ್ಕೊಂಬನ್ನಿ ನೋಡಿ ಈ ರೀತಿಯಾಗಿ. ಆಮೇಲೆ ನೆಕ್ಸ್ಟು ಅದನ್ನೆಲ್ಲ ಸೈಡ್ಗೆ ಎತ್ತಿಟ್ಕೊಂಡು ಇದನ್ನು ನೋಡಿದೆ, ಯಾವ ಥರ ಎಲ್ಲ ಬೆಂದಿದೆಯಾ ಏನು ಅಂತ ನೋಡಿದೆ. ಮತ್ತು ಇನ್ನೊಂದು ಹೇಳೋದು ಮರ್ತಿದ್ದೆ, ಇದನ್ನು ನಾವು ನೀರಲ್ಲಿ ಕುದಿಯೋಕ್ಕೆ ಇಡ್ತೀವಿ ಅಲ್ವಾ ಗುಂಡ್ಕಾಯಿನ, ಆವಾಗ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಬೇಯಿಸ್ಕೊಳ್ಳಿ. ಈ ಉಪ್ಪು ಹಿಡಿಯುತ್ತೆ ಆವಾಗ, ಇಲ್ಲಾಂದರೆ ಉಪ್ಪು ಹಿಡಿಯೋದಿಲ್ಲ. ನೀಟಾಗಿ ಬೇಯಿಸ್ಕೊಂಡ್ರೆ ಉಪ್ಪು ಹಿಡಿಯುತ್ತೆ. ಆಮೇಲೆ ಅದು ಬೆಂದಿತ್ತು. ಅದಾದಮೇಲೆ ಅದ್ರದ್ದು ನೀರು ಬಸ್ಕೊಂಡು ಗುಂಡ್ಕಾಯಿನ ಸಪ್ರೇಟಾಗಿ ಇಟ್ಕೊತೀವಿ. ಆ ಗುಂಡ್ಕಾಯಿ ಬೆಂದಿದ್ದ ನೀರು ಸ್ವಲ್ಪ ಇಟ್ಕೊಳ್ಳಿ, ಲಾಸ್ಟಲ್ಲಿ ಗ್ರೇವಿಗೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತದು. ಆಮೇಲೆ ಒಂದು ಬಾಣಲಿ ತೊಗೊಂಡು ಆ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ.
ಆಮೇಲೆ ನೆಕ್ಸ್ಟು ಸ್ವಲ್ಪ ಈರುಳ್ಳಿ ಹಾಕ್ಕೊತೀನಿ. ಒಂದು ದಪ್ಪದಾಗಿರೋದು ಒಂದೇ ಒಂದು ಈರುಳ್ಳಿ ಹಾಕ್ಕೊಂಡೆ. ಏನಕ್ಕಂದರೆ ರುಬ್ಬೋದಕ್ಕೂ ನಾವು ಈರುಳ್ಳಿ ಹಾಕ್ಕೊಂಡಿರ್ತೀವಲ್ವ, ಒಗ್ಗರಣೆಗೆ ಒಂದು ದಪ್ಪದೊಂದು ಈರುಳ್ಳಿ ಹಾಕ್ಕೊಂಡ್ರೆ ಸಾಕು. ಚಿಕ್ಕದಾದರೆ 2 ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಒಂದು 4ರಿಂದ 5 ಹಸಿಮೆಣ್ಸಿನ್ಕಾಯಿ ಮಧ್ಯಕ್ಕೆ ಸೀಳ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ, ಏನಕ್ಕಂದರೆ ರುಬ್ಬೋದಕ್ಕೂ ಕೂಡ ನಾನು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೆ. ಆಮೇಲೆ ಇದು ಪೂರ್ತಿ ಫ್ರೈ ಆಗೋ ತನಕ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ಅದು ಈ ರೀತಿಯಾಗಿ ಫ್ರೈ ಆದಮೇಲೆ 2 ಟೇಬಲ್ ಸ್ಪೂನಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ನೀಟಾಗಿ ಹಸಿ ವಾಸನೆ ಹೋಗೋ ತನಕ ಒಂದು 2ರಿಂದ 3 ನಿಮಿಷ ಸ್ವಲ್ಪ ಅದನ್ನು ಫ್ರೈ ಮಾಡ್ಕೋಬೇಕು. ಅದು ಸ್ವಲ್ಪ ಫ್ರೈ ಆದಮೇಲೆ ನೆಕ್ಸ್ಟು ಈರುಳ್ಳಿ ಪೇಸ್ಟನ್ನ ರುಬ್ಬಿಟ್ಕೊಂಡಿರ್ತೀವಿ ಅಲ್ವಾ, ಆ ಈರುಳ್ಳಿ ಪೇಸ್ಟ್ನು ಕೂಡ ಈಗ ಆ್ಯಡ್ ಮಾಡಿಕೊಂಡು, ಅದು ಕೂಡ ಈಗ ಎಲ್ಲ ಹಸಿದೆ ನಾವು ರುಬ್ಕೊಂಡಿರೋದ್ರಿಂದ ಅದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಅದನ್ನು ಸ್ವಲ್ಪ ನೀಟಾಗಿ ಅದೇ ಎಣ್ಣೆ ಜೊತೆಲೇ ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೋಬೇಕು, ಹಸಿ ವಾಸನೆ ಹೋಗೋವರೆಗೂ. ಆಮೇಲೆ ನೆಕ್ಸ್ಟು ಕೊತ್ತಂಬರಿ, ಪುದೀನ ಮತ್ತು ಹಸಿಮೆಣ್ಸಿನ್ಕಾಯಿ 3 ಪೇಸ್ಟ್ ಮಾಡಿಟ್ಕೊಂಡಿರ್ತೀವಲ್ವ, ಅದನ್ನು ಹಾಕ್ಕೊಂಡು ಅದನ್ನು ಕೂಡ ಅದು ತರ್ತರಿಯಾಗಿ ರುಬ್ಕೊಂಡ್ರೂ ಏನಿಲ್ಲ, ಚೆನ್ನಾಗಿರುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾತ್ರ ನುಣ್ಣಗಿರಬೇಕು, ಟೊಮೊಟೊ ಕೂಡ ನುಣ್ಣಗಿರಬೇಕು. ಈರುಳ್ಳಿ ಪೇಸ್ಟು ಮತ್ತು ಕೊತ್ತಂಬರಿ, ಪುದೀನ ಮತ್ತು ಹಸಿಮೆಣ್ಸಿನ್ಕಾಯಿ ಪೇಸ್ಟು ತರ್ತರಿಯಾಗಿದ್ದರೂ ಪರವಾಗಿಲ್ಲ, ನಡೆಯುತ್ತೆ. ಅದಾದಮೇಲೆ ಅದನ್ನು ಹಾಕ್ಕೊಂಡು ನೀಟಾಗಿ ಸ್ವಲ್ಪ ಫ್ರೈ ಮಾಡಬೇಕು. ಅದು ಕೂಡ ಹಸಿ ವಾಸನೆ ಇದ್ದೇ ಇರುತ್ತಲ್ವ, ಅದನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ ನೆಕ್ಸ್ಟು ಟೊಮೊಟೊ ಎಲ್ಲ ರುಬ್ಬಿಟ್ಕೊಂಡಿರ್ತೀವಿ ಅಲ್ವಾ, ಆ ಟೊಮೊಟೊ ಕ್ಯೂರಿನ ಹಾಕ್ಕೊಂಡು ಮತ್ತೆ ಇನ್ನೂ ಹಸಿ ವಾಸನೆ ಹೋಗೋ ತನಕ ಮತ್ತೆ ಇನ್ನೂ ಫ್ರೈ ಮಾಡಬೇಕು. ಏನು ಫ್ರೈ ಮಾಡಬೇಕು ಅಂತ ಹೇಳ್ತಾನೆ ಅವಳೆ ಅಂತ ಅಂದ್ಕೊಂಬೇಡಿ. ಒಂದೊಂದು ನಿಮಿಷ ಫ್ರೈ ಮಾಡ್ಕೊಳ್ಳಿ ಅಷ್ಟೇ, ಜಾಸ್ತಿ ಫ್ರೈ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಒಂದೊಂದು ನಿಮಿಷ ಒಂದೊಂದು ಏನು ಹಾಕ್ತಿರೋ ಒಂದೊಂದು ನಿಮಿಷಕ್ಕೂ ಫ್ರೈ ಮಾಡ್ತಾನೆ ಇರಿ, ಇಲ್ಲ ಅಂದರೆ ಅದು ಹಸಿ ವಾಸನೆ ಇರುತ್ತೆ ಅಂತ ಅಷ್ಟೇ. ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಅದು ನೀಟಾಗಿ ಕುದಿಬೇಕು, ಎಲ್ಲ ಹಸಿ ವಾಸನೆ ಎಲ್ಲ ಹೋಗಬೇಕು. ಅದಾದಮೇಲೆ ನೆಕ್ಸ್ಟು ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನದ ಪುಡಿ ಹಾಕ್ಕೊಂಡೆ. ಆಮೇಲೆ 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಂಡೆ. ಆಮೇಲೆ ನೆಕ್ಸ್ಟು ಚಿಕನ್ ಮಸಾಲ ಪೌಡರ್ ಬರುತ್ತೆ ನೋಡಿ, ತೇಜು ಅವ್ರದ್ದು, ಅದನ್ನು ಒಂದು ಪ್ಯಾಕೆಟ್ ಫುಲ್ಲು ಹಾಕ್ಕೊಂಡೆ. ಅಷ್ಟು ಹಾಕ್ಕೊಂಡು ನೀಟಾಗಿ ಹಸಿ ವಾಸನೆ ಹೋಗೋ ತನಕ ಅದನ್ನು ನೀಟಾಗಿ ಇದೇ ಥರ ಫ್ರೈ ಮಾಡ್ತಾನೆ ಇರಬೇಕು. ಈಗ ಮಸಾಲೆಗಳೆಲ್ಲ ಇದಿತ್ತು, ಮತ್ತು ನೆಕ್ಸ್ಟ್ ಈಗ ಸ್ಪೈಸಸ್ಗಳೆಲ್ಲ ಹಾಕಿದ್ದೀರಲ್ವ, ಅದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊತಾನೆ ಇರಬೇಕು ಈ ರೀತಿಯಾಗಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೋಬೇಕು. ಕಟ್ ಮಾಡಿ ಇಟ್ಕೊಂಡಿರೋ ಲಿವರ್ನ ಹಾಕ್ಕೊತಾ ಇದ್ದೀನಿ ನಾನಿವಾಗ. ಸ್ಮಾಲ್ ಪೀಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡು ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ಲಾಸ್ಟಲ್ಲಿ ಬೇಯಿಸಿಟ್ಕೊಂಡಿರ್ತೀವಿ ಅಲ್ವಾ ಗುಂಡ್ಕಾಯಿ, ಅದನ್ನು ಹಾಕ್ಕೊತಾ ಇದ್ದೀನಿ. ನಾನು ಜಾಸ್ತಿ ನೀರು ಹಾಕಿ ಬೇಯಿಸಿದ್ದೆ, ನೀರೆಲ್ಲ ಸ್ವಲ್ಪ ತೆಗೆದುಬಿಟ್ಟಿದ್ದೀನಿ. ಎಲ್ಲ ಸೋಸ್ಕೊಂಡು ಸ್ವಲ್ಪ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದ್ನಲ್ಲ, ಸ್ವಲ್ಪ ಅದ್ರದ್ದು ನೀರು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ಅದ್ರದ್ದು ಸ್ವಲ್ಪ ನೀರು ಇಟ್ಕೊಂಡಿದ್ದೆ ಹಾಗೇ. ಈಗ ಲಾಸ್ಟಲ್ಲಿ ಅದನ್ನು ನಾನು ಆ್ಯಡ್ ಮಾಡಿಕೊಂಡೆ. ಚೆನ್ನಾಗಿ ಅದನ್ನು ಕುದಿಯೋದಕ್ಕೆ ಬಿಟ್ಟು, ಕುದ್ದಾದಮೇಲೆ ಚಪಾತಿ ಜೊತೆ, ರೊಟ್ಟಿ ಜೊತೆ, ಎಲ್ಲದ್ರ ಜೊತೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಮಾಡ್ಕೊಂಡು ಟ್ರೈ ಮಾಡಿ ನೋಡಿ. ಇದು ಇವತ್ತಿನ ವಿಡಿಯೋ ಆಗಿತ್ತು. ಮತ್ತೆ ನಾಳೆ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.